ಓಕೆ, ಯೇಸು ಕ್ರಿಸ್ತನು ಮಾಡಿದಂತ ಯಜ್ಞಗಳು, ಸ್ಯಾಕ್ರಿಫೈಸಸ್ ಆಫ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಯಜ್ಞ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನದಿಂದ ನಾವು ದೇವರ ವಾಕ್ಯವನ್ನ ಓದುತ್ತಾ ನಾವು ಹೋಗೋಣ. ಮತ್ತು ಈ ಕಾರಣದಿಂದ ಓಕೆ, ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು, ಓಕೆ ಸಾಕು, ನಾವು 12ನೇ ವಚನ ಓದೋಣ. 12 ವಚನ. ಓಕೆ, ಓತಗಳ ಮತ್ತು ಹೋರಿಕರೆಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹಲ್ಲೆಲೂಯಾ. ಹೋರಿಗಳ ರಕ್ತವನ್ನು ಅಲ್ಲದೆ ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಏನ್ ಮಾಡಿದಂತೆ? ನಿತ್ಯ ವಿಮೋಚನೆಯನ್ನು ಕೊಡೋದಕ್ಕೋಸ್ಕರ, ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಏನ್ ಮಾಡಿದಂತೆ? ದೇವರ ಸನ್ನಿಧಾನಕ್ಕೆ ಒಂದೇ ಸಾರಿ ಪ್ರವೇಶ ಮಾಡಿದ. ಹಲ್ಲೆಲೂಯಾ. ಯೇಸು ಸ್ವಾಮಿ 33.5 ವರ್ಷ ಈ ಭೂಮಿ ಮೇಲೆ ಇದ್ರು. ಓಕೆ, 30 ವರ್ಷ ಆತನ ಜೀವಿತ. ನಾವು ಎಲ್ಲಿ ಏನು ಅನ್ನೋದನ್ನ ನಾವಿಲ್ಲಿ ಬೈಬಲಲ್ಲಿ ನಮಗೆ ಯಾವುದೇ ರೀತಿಯಾದ ಲಿಖಿತವಾದ ರೀತಿಯಲ್ಲಿ ನಮ್ಗೆ ಎಲ್ಲಿ ಬೈಬಲಲ್ಲಿ ಇಲ್ಲ. 30 years ವರೆಗೂ ಓಕೆ, ಎಲ್ಲಿ ಪ್ರಸ್ತಾಪನೆ ಆ ರೀತಿಯಾಗಿ ಬೆಳೆದನು, ಈ ರೀತಿಯಾಗಿ ಬೆಳೆದನು ಅಂತಿಲ್ಲ. ಆದ್ರೆ ಕೆಲವರು ಆತನ ಹೇಳ್ತಾ ಇದ್ರು, ಈತನು ಬಡಿಗೆಯ ಮಗನಲ್ವೇ, ಬಡಿಗೆಯ ಮನೆ ಊರಿನಲ್ಲಿದ್ದಾನಲ್ಲ, ಬೆತ್ಲೆಹೇಮ್ನಲ್ವಾ, ಅಲ್ಲಿದ್ದವನ್ ತಾನೆ ಅಂತ ಬೇರೆಯವರು ಯೇಸು ಬಗ್ಗೆ ಮಾತಾಡ ಹೊರತು, ಆದ್ರೆ ಯೇಸುವಿನ 30 ವರ್ಷಗಳ ಒಂದು ರೆಕಾರ್ಡ್ ಬೈಬಲ್ ಅಲ್ಲಿ ಆತನ ಏನ್ ಮಾಡ್ತಾ ಇದ್ದ ಅನ್ನೋದು ನಾವು ಕಾಣಲ್ಲ. ಆದ್ರೆ 3.5 ವರ್ಷ, ಬರೇ 3.5 ವರ್ಷ ಬೈಬಲ್ ರೆಕಾರ್ಡ್ ಮಾಡಿದ ಯೇಸು ಕ್ರಿಸ್ತನ ಜೀವಿತವನ್ನ, ಅದೆಲ್ಲವನ್ನೇ ನಾವು ಬೈಬಲ್ ಅಂತ ಕರಿತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲವೇನು ಗೊತ್ತಾ? ಜಸ್ಟ್ 3.5 years ಅಷ್ಟೇ. ಎಷ್ಟು ವರ್ಷ ರೀ? ಯೇಸು ಕ್ರಿಸ್ತನ ಜೀವಿತದ ಸೇವೆಯ 3.5 ವರ್ಷ ಈ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. ಸೊ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಮಾಡಿದಂತ ಕೆಲವು ಸಂಗತಿಗಳ ಬಗ್ಗೆ ನಾನು ನಿಮ್ಗೆ ಕ್ಲುಪ್ತವಾಗಿ, ಎಷ್ಟು ಸಾಧ್ಯ ಅಷ್ಟು ಬೇಗ ಆ ವಾಕ್ಯಗಳನ್ನ ನಾವು ಕಲಿತುಕೊಳ್ಳೋಣ. ಯೇಸು ಕ್ರಿಸ್ತನ ಯಜ್ಞಗಳು, ಆತನು ಮಾಡಿದಂತ ಯಜ್ಞಗಳು ಏನಾಗಿದ್ದಾವೆ, ಇದು ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಯಾವ ರೀತಿ ಇದು ಸಾದೃಶ್ಯವಾಗಿದೆ, ಇದು ನೆರಳಾಗಿದೆ ಅನ್ನೋದನ್ನ ನಾವು ಗಮನ ಕೊಡ್ಬೇಕು ಪ್ರೇರೆ. ಹಲ್ಲೆಲೂಯಾ. ಸೊ ಯೋಹಾನನ ಏನಂತ ಹೇಳ್ದ? ದೇವರು ನೇಮಿಸಿದಂತ ಯಜ್ಞಕ್ಕೆ ದೇವರು ನೇಮಿಸಿದಂತ ಕುರಿಮರಿ. ಹಾಗಾದ್ರೆ ಯೇಸು ಏನಾಗಿದ್ದಾನೆ? ಯಜ್ಞದ ಕುರಿಮರಿ. ಹಲ್ಲೆಲೂಯಾ. ಲ್ಯಾಂಪ್ ಸ್ಯಾಕ್ರಿಫೈಸ್ ಕೊಡ್ಲಿಕ್ಕೆ ಒಂದು ಕುರಿಮರಿ ಬೇಕಾಗಿತ್ತು. ಆಮೆನ್. ನಾನು ಈ ಯೇಸು ಕ್ರಿಸ್ತನ ಬಗ್ಗೆ, ಈ ಯಜ್ಞಗಳ ಬಗ್ಗೆ ಮಾತಾಡ್ಕೊಂತ ಸ್ವಲ್ಪ ನಿಮ್ಮನ್ನ ಐ ವಾಂಟ್ ಟು ಟೇಕ್ ಯು ಟು ದ ಓಲ್ಡ್ ಟೆಸ್ಟ್ಮೆಂಟ್, ಓಲ್ಡ್ ಕವನೆಂಟ್, ಹಳೆ ಒಡಂಬಡಿಕೆಗೆ ಸ್ವಲ್ಪ ಕರ್ಕೊಂಡೋಗಿ ಆಮೇಲೆ ಎಲ್ಲರೂ ಸೇರಿ ಅಲ್ಲಿಂದ ಬರೋಣ. ಆಮೆನ್, ಹಲ್ಲೆಲೂಯಾ. ಫಸ್ಟ್ ಎಲ್ಲಿಗೆ ಹೋಗಿ ಬರೋಣ? ಸ್ವಲ್ಪ ಹಳೆಯ ಒಡಂಬಡಿಕೆಗೆ ನಾವು ಹೋಗೋಣ. ಕೇಳಿ, ಗಮನ ಕೊಡಿ. ಹಳೆ ಒಡಂಬಡಿಕೆಯಲ್ಲಿ ಜನರ ಪಾಪಗಳನ್ನ ತೊಳೆಯುವುದಕ್ಕಾಗಿ ಒಂದು ಕಾರ್ಯ ಇತ್ತು. ಅದಕ್ಕೆ ಅಟೋನ್ಮೆಂಟ್ ಅಂತ ಹೇಳ್ತಾರೆ. ಏನು ಅಟೋನ್ಮೆಂಟ್? ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಪ್ರಾಯಶ್ಚಿತ್ತ ಯಜ್ಞ. ಆ ಧರ್ಮಶಾಸ್ತ್ರನ ತಂದ. ಈ ಧರ್ಮಶಾಸ್ತ್ರ ಮುಖಾಂತರವಾಗಿ ಇವರ ತಪ್ಪುಗಳನ್ನ, ಇವರ ಶಾಪಗಳನ್ನ, ಇವರ ಬಂಧನಗಳನ್ನ ತೆಗೆದುಹಾಕೋಣ ಅಂತ ದೇವರು ಯೋಚನೆ ಮಾಡ್ದ. ಆ ಧರ್ಮಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಆ ನಿಯಮವೇ ಜನರ ಪಾಪವನ್ನ ತೊಳೆಯುವಂತ ನಿಯಮ. ಇದಕ್ಕೆ ಅಟೋನ್ಮೆಂಟ್, ಡೇ ಆಫ್ ಅಟೋನ್ಮೆಂಟ್ ಅಂತ ಹೇಳ್ತಾರೆ.
ಈ ಪಾಪವನ್ನ ತೊಳೆಯುವಂತ ನಿಯಮ ಏನಪ್ಪ ಧರ್ಮಶಾಸ್ತ್ರ ಅಂದ್ರೆ, ಮಹಾಯಾಜಕನು ಕೇಳಿ, ಮಹಾಯಾಜಕನು ವರ್ಷಕ್ಕೆ ಒಂದು ಸಾರಿ, ಎಷ್ಟು ಸಾರಿ? ವರ್ಷಕ್ಕೆ ಒಂದು ಸಾರಿ ಎಲ್ಲಿಗೆ ಹೋಗ್ಬೇಕು? ಅತಿ ಪರಿಶುದ್ಧ ಸ್ಥಳದಲ್ಲಿ ಹೋಗ್ಬೇಕು. ಆ ಅತಿ ಪರಿಶುದ್ಧ ಸ್ಥಳಕ್ಕೆ ಈತನ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ಬೇಕಂದ್ರೆ, ಸುಮ್ಮನೆ ಆತನ ಹೋಗಕ್ ಆಗ್ತಿರ್ಲಿಲ್ಲ. ಹೆಂಗ್ ಹೋಗ್ಬೇಕು? ತನ್ನನ್ನು ತಾನು ಪರಿಶುದ್ಧಪಡಿಸಿಕೊಳ್ಬೇಕು. ಎರಡನೇದಾಗಿ, ಜನರ ಪಾಪದ ನಿಮಿತ್ತವಾಗಿ ಸುರಿಸಲ್ಪಟ್ಟಂತ ರಕ್ತವನ್ನ ಆತನ ತೆಗೆದುಕೊಂಡು ಪರಿಶುದ್ಧ ಸ್ಥಳಕ್ಕೆ ಎಂಟ್ರಿ ಆಗ್ಬೇಕಾಗಿತ್ತು. ಯಾಕೆಂದ್ರೆ ಈ ಪರಿಶುದ್ಧ ಸ್ಥಳಕ್ಕೆ ಯಾವಾಗಲೂ ಮಹಾಯಾಜಕನ ಹೋಗ್ತಾನೋ, ಅಲ್ಲಿ ಹೋಗಿ ದೇವರಿಗೆ ಯಜ್ಞ ಮಾಡಿದ ಮೇಲೆ ಆ ಯಜ್ಞದ ಧೂಪ ದೇವರಿಗೆ ಸಂತೋಷ ಕೊಟ್ಟ ನಂತರ ದೇವರು ತನ್ನ ಜನರ ಪಾಪವನ್ನು ಏನ್ ಮಾಡ್ತಾ ಇದ್ದಂತೆ, ಅದನ್ನ ಮೆಡಿಕಲ್ ಹಂಗಿಲ್ಲ, ಪಾಪವನ್ನ ದೇವರು ಮರೆ ಮಾಡ್ತಿದ್ನಂತೆ. ದೇವರು ಏನ್ ಮಾಡ್ತಾ ಇದ್ದ? ಅವರ ಪಾಪವನ್ನ ಮರೆ ಮಾಡ್ತಾ ಇದ್ದ. ಯಾವಾಗ ಮರೆ ಮಾಡ್ತಾ ಇತ್ತು ಅದು ಕಾಣ್ತಾ ಇದ್ದಿಲ್ಲ, ಹೌದಾ? ಯಾವಾಗ ಮರೆ ಮಾಡ್ತಿದ್ದು ಕಾಣ್ತಾ ಇದ್ದಿಲ್ಲ. ಆದ್ರೆ ಈ ಮರೆ ಮಾಡಲ್ಪಟ್ಟಂತ ವಿಚಾರ ಯಾವಾಗ ತೆಗೆದುಹಾಕಲ್ಪಡ್ತಾ ಇತ್ತೋ ಅದು ಈಜಿಯಾಗಿ ಕಾಣ್ತಾ ಇತ್ತು. ಹಲ್ಲೆಲೂಯಾ. ಮಹಾಯಾಜಕನು ತೆಗೆದುಕೊಂಡಂತ ರಕ್ತ, ಈ ಯಜ್ಞ, ಈ ಆತನ ಹೋಗಿ ಸಮರ್ಪಿಸಿದ ಯಜ್ಞವು ದೇವರಿಗೆ ಸಂತೋಷ ಕೊಟ್ಟಾಗ ಮಾತ್ರನೇ ದೇವರು ಅವರ ಪಾಪಗಳನ್ನ ಮರೆ ಮಾಡ್ತಾ ಇದ್ದ. ಮಹಾಯಾಜಕನು ಪರಿಶುದ್ಧ ಸ್ಥಳಕ್ಕೆ ಬಂದು ರಕ್ತವನ್ನ ದೇವರಿಗೆ ಸಮರ್ಪಿಸಿದಾಗ ದೇವರೇನ್ ಮಾಡ್ತಿದ್ದಂತೆ, ಅವರ ಪಾಪಗಳನ್ನ, ಜನರ ಪಾಪಗಳನ್ನ ಏನ್ ಮಾಡ್ತಾ ಇದ್ದ? ಇದು ಜನರು, ಈಗ ನಾನು ಜನರು, ನನ್ನ ಪಾಪವನ್ನ ದೇವರೇನ್ ಮಾಡ್ತಾರೆ, ನನ್ನನ್ನ ಮುಚ್ಚುತ್ತಾ ಇದ್ದ. ಸೊ ಅದು ಕಾಣ್ತಾ ಇರಲಿಲ್ಲ, ಹೌದಾ? ಹೌದಾ ಇಲ್ಲ? ಹೌದಾ? ಆದ್ರೆ ಈ ಧರ್ಮಶಾಸ್ತ್ರದಲ್ಲಿ ಈ ಅಟೋನ್ಮೆಂಟ್, ಡೇ ಆಫ್ ಅಟೋನ್ಮೆಂಟ್, ಈ ಯಜ್ಞದ ಮುಖಾಂತರ ಒಂದು ಸಂಗತಿ ನಮ್ಗೆ ಚೆನ್ನಾಗಿ ಅರ್ಥ ಮಾಡ್ಬೇಕೇನಪ್ಪ ಅಂದ್ರೆ, ನಾನು ಮಾಡಿದಂತ ಪಾಪ ಪರಿಪೂರ್ಣವಾಗಿ ಏನಾಗಿಲ್ಲ, ಅದು ಏನಾಗಿಲ್ಲ, ಹೋಗಿಲ್ಲ ಅದು. ಯಾಕೆ? ದೇವ್ರೇನ್ ಮಾಡ್ತಾರೆ, ಜಸ್ಟ್ ಇದನ್ನ ಅಡ್ಡ ತಗೊಂಬಂದ ಅಷ್ಟೇ, ಅದು ಕಾಣ್ತಾ ಇಲ್ಲ. ಒಂದೊಳ್ಳೆ ಇದನ್ನು ತೆಗೆದ್ರೆ ನಾನು ಮಾಡಿದಂತ ಪಾಪಗಳೆಲ್ಲವೂ ಕಾಣ್ತಾ ಇದ್ದಾವೆ. ಆದ್ರೆ ಕಾಣಬಾರದು ಅಂತೇಳಿ ದೇವ್ರೇನ್ ಮಾಡ್ದ, ಧರ್ಮಶಾಸ್ತ್ರವನ್ನ ತಂದ. ಆದ್ರೆ ಇಲ್ಲಿ ಈ ಧರ್ಮಶಾಸ್ತ್ರದಲ್ಲಿ ಈ ಪ್ರಕಾರ, ಈ ಪ್ರಕ್ರಿಯೆ ನನ್ನನ್ನ ಪರಿಶುದ್ಧ ಮಾಡಲಿಕ್ಕೆ ಆಗಲಿಲ್ಲ. ಯಾರನ್ನ ಮಾಡಕ್ಕಾಗ್ಲಿಲ್ಲ? ದೇವರ ಮಕ್ಕಳನ್ನ ಪರಿಶುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ. ಇದೇನ್ ಮಾಡ್ತಾ ಇದ್ದು? ನನ್ನ ಪಾಪವನ್ನ ಮರೆ ಮಾಡ್ತಾ ಇತ್ತು. ಸೊ ಈ ಮರೆ ಮಾಡೋದ ನಿಮಿತ್ತ ಏನಾಗ್ತದೆ ಕೇಳಿ, ಗಮನ ಕೊಡಿ. ಈ ಮರೆ ಮಾಡೋದ್ರಿಂದ ಏನಾಗ್ತದೆ ಗೊತ್ತಾ? ಮಹಾಯಾಜಕನು ಏನ್ ಮಾಡ್ಬೇಕಾಗಿತ್ತು? ವರ್ಷಕ್ಕೆ ಒಂದ್ಸಲಿ, ಪ್ರತಿ ಸಾರಿ ಹೋಗ್ಬೇಕಾಗಿತ್ತು. ಹಲ್ಲೆಲೂಯಾ. ವರ್ಷಕ್ಕೊಂದ್ಸಲಿ ಮಹಾಯಾಜಕನ ಹೋಗ್ಬೇಕಾಗಿತ್ತು, ಹೌದಾ? ಯಾಕೆ ಹೇಳಿ? ಜನರ ಪಾಪದ ನಿವಾರಣೆಗಾಗಿ ಪ್ರತಿ ವರ್ಷ ಹೋಗ್ಬೇಕಾಗಿತ್ತು. ಪ್ರತಿ ವರ್ಷ ಆತನ ಎಲ್ಲರ ಪರವಾಗಿ ರಕ್ತವನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಸಮರ್ಪಣೆ ಮಾಡಬೇಕಾಗಿತ್ತು. ಯಾಕೆ? ಮರೆ ಮಾಡಲ್ಪಟ್ಟಂತ ಪಾಪಗಳಿದ್ದಾವೆ. ಹಲ್ಲೆಲೂಯಾ. ಇದೇನಾಗಿದೆ? ಇದು ಮರೆಯಾಗಿದೆ. ಇದು ಒಂದ್ ವೇಳೆ ಈ ಮರೆಯಾಗಿರೋದನ್ನ ತೆಗೆದ್ರೆ ಅಲ್ಲಿರೋದು ಏನಂತ ಕಾಣ್ತದೆ ನಮ್ಗೆ. ಸೊ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಪ್ರತಿ ವರ್ಷ ದೇವರ ಬಳಿಗೆ ಬರೋ ಅವಕಾಶ ಹೋಗ್ಬೇಕು ಪಾಪದ ನಿಮಿತ್ತವಾಗಿ. ಆದ್ರೆ ಯಾವಾಗ ನಾವು ಹೊಸ ಒಡಂಬಡಿಕೆಗೆ ಬರ್ತೀವೋ, ಯಾವಾಗ ಕ್ರಿಸ್ತನ ಬಳಿಗೆ ನಾವು ಬರ್ತೀವಿ, ಆಮೆನ್, ಯಾವಾಗ ಕ್ರಿಸ್ತನ ಬಳಿಗೆ ನಾವು ಬರ್ತೀವಿ, ಬೈಬಲ್ ವಚನ ಇಬ್ರಿಯ ಪತ್ರಿಕೆ 9:12 ಏನ್ ಹೇಳ್ತದೆ? ಓರಿಗಳ ರಕ್ತಗಳಿಂದ ಅಲ್ಲ, ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಯೇಸು ಸ್ವಾಮಿ ಏನ್ ಮಾಡ್ತಾರೆ? ನಿತ್ಯ ವಿಮೋಚನೆ ಉಳ್ಳವನಾಗಿ ದೇವರ ಸನ್ನಿಧಾನವನ್ನು ಏನ್ ಮಾಡ್ದಂತೆ ಗೊತ್ತಾ? ಒಂದೇ ಸಾರಿ ಪ್ರವೇಶ ಮಾಡದಂತೆ. ಆಮೆನ್, ಹಲ್ಲೆಲೂಯಾ. ಡಬಲ್ ಸಾರಿ ಅಲ್ಲ, ವರ್ಷಕ್ಕೊಂದ್ಸಲ ಅಲ್ಲ, ಒಂದೇ ಸಾರಿ. ಆಮೆನ್. ಈ ಒಂದೇ ಸಾರಿ ಯೇಸು ಸ್ವಾಮಿ ಹೋದ, ಆದ್ರೆ ಯೇಸು ಸ್ವಾಮಿ ಕವರ್ ಮಾಡ್ಲಿಲ್ಲ. ಯೇಸು ಸ್ವಾಮಿ ಏನ್ ಮಾಡ್ದ ಗೊತ್ತಾ? ಅದನ್ನ ಪೂರ ಅಲ್ಲ, ಮನೆ ಮಾಡಿಲ್ಲ, ಪೂರ ಅದನ್ನ ಏನ್ ಮಾಡ್ಬಿಟ್ಟ? ತೆಗೆದು ಪಾಪಗಳನ್ನು ಎಸೆದು ಬಿಟ್ಟ. ಪ್ರೇರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ.
ಯೇಸು ಕ್ರಿಸ್ತನ ಯಜ್ಞ ಪರಿಪೂರ್ಣತೆಯನ್ನ ಕೊಡ್ತು. ದೇವರ ರಕ್ಷಣೆಯ ಯೋಜನೆ ಹಳೆ ಒಡಂಬಡಿಕೆಯಲ್ಲಿ ಸಿದ್ಧಿಗೆ ಬರಲಿಲ್ಲ. ಯಾಕೆ? ಪ್ರತಿ ವರ್ಷ ಯಾಜಕನು ಹೋಗ್ಬೇಕು, ಸಮರ್ಪಣೆ ಮಾಡಬೇಕು, ಮತ್ತೆ ಇನ್ನೊಂದು ವರ್ಷ ವಿಶ್ವಾಸಿಗಳೆಲ್ಲರೂ ಪಾಪ ಮಾಡಬೇಕು, ಮತ್ತೆ ವರ್ಷ. ಆದ್ರೆ ಯೇಸು ಕ್ರಿಸ್ತನ ಮಹಾಯಾಜಕನ ಹತ್ರ ನಾವು ಬಂದಾಗ ಈ ಮಹಾಯಾಜಕನು ಒಂದೇ ಸಾರಿ ದೇವರ ಸಾನ್ನಿಧ್ಯವನ್ನು ಪ್ರವೇಶ ಮಾಡ್ದ. ಓತ ರಕ್ತದಿಂದಲ್ಲ, ಕುರಿಗಳ ರಕ್ತದಿಂದಲ್ಲ, ತನ್ನ ಸ್ವಂತ ರಕ್ತವನ್ನ ತೆಗೆದುಕೊಂಡು ಹೋದ. ಆಮೆನ್, ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಯಾಕೆ ಪಾಪಗಳು ಮರೆ ಆಗ್ತಿತ್ತು ಗೊತ್ತಾ? ಯಾಕೆ ಪಾಪಗಳು ಮರೆ ಆಗ್ತಿತ್ತು ಗೊತ್ತಾ? ಯಾಜಕನು ಸ್ವಂತ ರಕ್ತ ತಗೊಂಡು ಹೋಗ್ತಿರ್ಲಿಲ್ಲ, ಬೇರೆ ರಕ್ತ ತಗೊಂಡು ಹೋಗ್ತಾ ಇದ್ದ. ಆಮೇಲೆ ಬೇರೆ ಕುರಿ ರಕ್ತ ತಗೊಂಡೋಗ್ತಿದ್ದಾರೆ, ಅವನ ರಕ್ತ ಅಲ್ಲ, ಮಹಾಯಾಜಕನ ರಕ್ತ ತಗೊಂಡೋಗ್ತಿದ್ದಿಲ್ಲ. ಆದ್ರೆ ಹೊಸ ಒಡಂಬಡಿಕೆಗೆ ಬಂದಾಗ ನಮಗಿರುವಂತ ಮಹಾಯಾಜಕನು ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಹೋಗಿ ದೇವರ ಸನ್ನಿಧಾನವನ್ನು ಪ್ರವೇಶ ಮಾಡ್ತಾರೆ. ಆಮೆನ್. ಯಾವ ರಕ್ತ? ಅದಕ್ಕೆ ಸ್ನಾನಿಕನಾದ ಅವನು ಹೇಳ್ತಾನೆ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಯಜ್ಞದ ಕುರಿ ಮಾರಿ. ಆಮೆನ್, ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನ ಮಾಡಿದಂತ 3 ಯಜ್ಞಗಳ ಬಗ್ಗೆ ನಾನು ಮಾತನಾಡ್ತೇನೆ. ಆಮೆನ್. ಮೊದಲನೇ ಯಜ್ಞ, ಫಸ್ಟ್ ಸ್ಯಾಕ್ರಿಫೈಸ್ ಕೇಳಿ. ಮೊದಲನೇ ಯಜ್ಞ ಯಾವುದು ಗೊತ್ತಾ? ಇಬ್ರಿಯರ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನ, 26. ಆತನು ನೋಡಿ, ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆಮೆನ್. ನೋಡಿ 20ನೇ ವಚನ, 26 ವಚನ ಹೇಳ್ತದೆ, ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ. ಯಾವ ಉದ್ದೇಶದಿಂದ ಅಂದ್ರೆ, ಒಂದು ಸಾರಿ ಆತನು ಪ್ರತ್ಯಕ್ಷನಾಗಿ ಏನಾದಂತೆ ಯಜ್ಞ ಮಾಡಿಕೊಳ್ಳುವನಾಗಿ ಏನ್ ಮಾಡ್ದ? ಆತನು ಪ್ರತ್ಯಕ್ಷನಾದನು ಅಂತ ದೇವರ ವಚನ ಹೇಳ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಭೂಮಿಗೆ ಎಷ್ಟೆಲ್ಲ ಬಂದ? ಒಂದೇ ಸಾರಿ ಎಲ್ಲ ಬಂದಿದ್ದು? ಓನ್ಲಿ ಒನ್ ಟೈಮ್. ಅದು ಎದಕ್ಕೋಸ್ಕರ? ತನ್ನನ್ನು ತಾನು ಯಜ್ಞ ಮಾಡಿಕೊಳ್ಳೋಕ್ಕೋಸ್ಕರ. ಹಳೆ ಒಡಂಬಡಿಕೆ ಹಂಗಿದ್ದಿಲ್ಲ. ಯಾಜಕನು ಪ್ರತಿ ವರ್ಷ ಹೋಗ್ಬೇಕು, ಒಂದು ಸಾರಿ ಅಲ್ಲ, ಪ್ರತಿ ಸಾರಿ ಹೋಗ್ಬೇಕಾಗಿತ್ತು. ಆದ್ರೆ ಯೇಸು ಕ್ರಿಸ್ತನು ಒಂದೇ ಸಾರಿ. ಗಮನ ಕೊಡಿ, ಪ್ರತಿ ಸಾರಿ ಹೋದಾಗಲೆಲ್ಲ ಪಾಪಗಳು ಕ್ಷಮಿಸಲ್ಪಡ್ಲಿಲ್ಲ. ಆದ್ರೆ ಶಾಪಗಳು ಮರೆ ಮಾಡಲ್ಪಡ್ತು, ಕ್ಷಮಿಸಲ್ಪಡ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಒಂದೇ ಸಾರಿ ಬಂದ, ಪಾಪಗಳು ಮರೆಯಾಗ್ಲಿಲ್ಲ, ಪಾಪಗಳು ಕ್ಷಮಿಸಲ್ಪಡ್ತು. ಆಮೆನ್, ಹಲ್ಲೆಲೂಯಾ. ಪಾಪಗಳು ಮರೆಯಾಗ್ಲಿಲ್ಲ, ಪಾಪಗಳು ಕ್ಷಮಿಸಲ್ಪಡ್ತು. ವಚನ ಹೇಳ್ತದೆ, ಯಾರಾದರೂ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡು ಆ ಹೃದಯದಲ್ಲಿ ಆತನ ಸ್ವೀಕಾರ ಮಾಡಿಕೊಳ್ಳೋದಾದ್ರೆ, ಅಂತ ಎಷ್ಟೇ ಪಾಪವುಳ್ಳವನಾಗಿದ್ರು ಕೂಡ ನೀತಿವಂತನಾಗಿರುವಂತ ದೇವರು ಅವನ ಪಾಪಗಳನ್ನ ಪರಿಹರಿಸಿ ಅವನ ಶುದ್ಧಿ ಮಾಡ್ತಾನೆ ಅಂತ ವಾಚನ ಹೇಳ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ಮಾಡಿದಂತ ಫಸ್ಟ್ ಸ್ಯಾಕ್ರಿಫೈಸ್ ಯಾವುದು ಗೊತ್ತಾ? ಇದು ಪರಿಪೂರ್ಣವಾದಂತ ಸ್ಯಾಕ್ರಿಫೈಸ್. ಇದು ಸಂಪೂರ್ಣವಾದಂತ ಯಜ್ಞ. ಇದು ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಯಜ್ಞ ಇದು? ಪರಿಪೂರ್ಣವಾದದ್ದು. ಒಂದೇ ಸಾರಿ ಎಲ್ಲರ ಪಾಪ ನಿಮಿತ್ತಗಾಗಿ ಆತನು ತನ್ನನ್ನು ತಾನು ಪ್ರತ್ಯಕ್ಷ ಮಾಡಿಕೊಂಡು, ಒಂದೇ ಸಾರಿ, ಓನ್ಲಿ ಒನ್ ಟೈಮ್. ಮತ್ತೆ ಇನ್ನೊಂದ್ಸಲಿ ಈ ಸಭೆಗೋಸ್ಕರ ಇನ್ನೊಂದ್ಸಲಿ ಬರ್ಬೇಕು, ಪ್ರಾಣ ಕೊಡ್ಬೇಕು, ಇಲ್ಲ. ಎಲ್ಲರ ಪಾಪ ನಿವಾರಣೆ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಒಂದೇ ಸಾರಿ ಪ್ರತ್ಯಕ್ಷನಾದ, ಕಲ್ವರಿಯಲ್ಲಿ ಪ್ರಾಣ ಕೊಟ್ಟ, ಜೀವಿತನಾಗಿ ಎದ್ದು ಬಂದ, ಪಾಪವನ್ನೆಲ್ಲ ತೊಳೆದಾಕಿದ, ಶುದ್ಧಿ ಮಾಡ್ದ. ಕಾರಣ ಏನ್ ಗೊತ್ತಾ? ಇದು ಪರಿಪೂರ್ಣತೆಯ ಒಂದು ಯಜ್ಞವಾಗಿದೆ. ಯಾವ ಯಜ್ಞ ಇದು? ಪರಿಪೂರ್ಣವಾದಂತ ಯಜ್ಞ. ಹಾಗಾದ್ರೆ ಯೇಸು ಕ್ರಿಸ್ತನ ಮಾಡಿದಂತ ಮೊದಲನೇ ಯಜ್ಞ ಪರ್ಫೆಕ್ಟ್ ಸ್ಯಾಕ್ರಿಫೈಸ್. ಹಲ್ಲೆಲೂಯಾ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಏನಿತ್ತು? ಅಲ್ಲಿ ಪರ್ಫೆಕ್ಟ್ ಇರಲಿಲ್ಲ. ಎಲ್ಲಿ ಪರ್ಫೆಕ್ಟ್ ಇರೋದಿಲ್ವೋ ಪದೇ ಪದೇ ಹೋಗ್ಬೇಕಾಗ್ತದೆ. ಸೊ ಮೊದಲೇ ಸ್ಯಾಕ್ರಿಫೈಸ್ ಯಾವುದು? ಪರ್ಫೆಕ್ಟ್ ಸ್ಯಾಕ್ರಿಫೈಸ್. ಎರಡನೇದು ಫಸ್ಟ್ ಸ್ಯಾಕ್ರಿಫೈಸ್ ಯಾವುದು? ಮೊದಲನೇ ಯಜ್ಞ ಯಾವುದು? ಪರಿಪೂರ್ಣವಾದಂತ ಯಜ್ಞ. ಇದಕ್ಕೆ ಯಾವುದು ಮತ್ತೆ ತರಕ್ ಸಾಧ್ಯ ಇಲ್ಲ. ಬೇರೆ ಯಾವುದನ್ನ ತಂದು ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಲಾಸ್ಟ್, ಇದೇ ಯಜ್ಞ, ಇದೇ ಕೊನೆ. ಇದ್ರ ಮೇಲೆ ಇನ್ನೊಂದು ಯಜ್ಞ ಬರೋದಿಲ್ಲ. ಇಲ್ಲ,
ಹಳೆ ಒಡಂಬಡಿಕೆಯಲ್ಲಿ ಹಂಗಿದ್ದಿಲ್ಲ, ಒಂದಿತ್ತು ಆದ್ರೆ ಅದು ಏನು ಮಾಡಕ್ಕಾಗ್ಲಿಲ್ಲ. ಈಗ ಇನ್ನೊಂದು ಬಂತು, ಎಲ್ಲವನ್ನ ಮಾಡಿ ಮುಗಿಸ್ತು ಪ್ರೇರೆ. ಆಮೆನ್, ಹಲ್ಲೆಲೂಯಾ. ಎರಡನೇದಾಗಿ, ಮೊದಲನೇದಾವುದು ಪರಿಪೂರ್ಣತೆ. ಎರಡನೇದಾಗಿ ನಾವು ನೋಡೋಣ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ನೋಡಿ. ಅಂದಿನಿಂದ, ಅಲ್ಲಿಂದ ಓದೋಣ. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಹಲ್ಲೆಲೂಯಾ. ಎರಡನೇ ಯಜ್ಞ ಯಾವುದಂದ್ರೆ, ಇದು ವಿಕ್ಟೋರಿಯಸ್ ಸ್ಯಾಕ್ರಿಫೈಸ್. ಯಾವುದಿದು? ಜಯದ ಯಜ್ಞವಾಗಿದೆ. ಮೊದಲ ಯಜ್ಞ ಯಾವುದು? ಪರಿಪೂರ್ಣವಾದಂಥ ಯಜ್ಞ. ಎರಡನೇ ಯಜ್ಞ ಯಾವುದು? ಜಯದ ಯಜ್ಞವಾಗಿದೆ. ವಿಕ್ಟೋರಿಯಸ್ ಸ್ಯಾಕ್ರಿಫೈಸ್ ಅಂತ ನಾವು ಕರಿತೀವಿ ಇದನ್ನು. ಹೇಗೆ ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಕೇಳಿ, ಗಮನ ಕೊಡಿ. ಹಳೆ ಒಡಂಬಡಿಕೆಯಲ್ಲಿ ಯಜ್ಞಗಳು ನಡೀತಾ ಇತ್ತು, ಅಟೋನ್ಮೆಂಟ್, ಡೇ ಆಫ್ ಅಟೋನ್ಮೆಂಟ್ ಆಗ್ತಾ ಇತ್ತು. ಯಾಜಕನು ಎಲ್ಲರ ಪಾಪ ನಿಮಿತ್ತವಾಗಿ ದೇವರಿಗೆ ಯಜ್ಞವನ್ನ ಕೊಟ್ಟು ಪರಿಶುದ್ಧ ಸ್ಥಳದಲ್ಲಿ ರಕ್ತವನ್ನ ಸಮರ್ಪಣೆ ಮಾಡ್ತಾ ಇದ್ದ. ಆದ್ರೆ ಈ ಸಮರ್ಪಣೆ ಮಾಡಿದಂತ ಯಜ್ಞದ ಆ ಶಕ್ತಿ, ಆ ಯಜ್ಞದ ಕಾರ್ಯ ವಿಶ್ವಾಸಿಗಳ ಜೀವಿತದಲ್ಲಿ ಜಯವನ್ನ ತಂದಿರಲಿಲ್ಲ. ಎಲ್ಲಿ? ವಿಶ್ವಾಸಿಗಳ ಜೀವಿತದಲ್ಲಿ ಜಯ ಇರಲಿಲ್ಲ ಅವರಿಗೆ. ಅವ್ರು ಯಾವಾಗ್ಲೂ ಏನೇ ಕಾರ್ಯ ಮಾಡ್ಬೇಕು ದೇವರ ಮೇಲೆ ಹಾತ್ಕೊಳ್ತಾ ಇದ್ರು, ಯಾವಾಗ್ಲೂ ಏನೇ ಮಾಡ್ಬೇಕು ದೇವರ ಹತ್ರ ಹೋಗ್ತಾ ಇದ್ರು, ಏನೇ ಮಾಡೋಗಿದೆ. ಈಗ ಹಂಗಿಲ್ಲ. ಯೇಸು ಕ್ರಿಸ್ತನ ಬಂದ, ಯೇಸು ಕ್ರಿಸ್ತ ನಮಗಾಗಿ ತನ್ನ ಯಜ್ಞವನ್ನೇ, ತನ್ನ ರಕ್ತವನ್ನೇ ಕೊಟ್ಟು ಯಜ್ಞ ಮಾಡಿಕೊಂಡ. ಆ ಯಜ್ಞದ ನಿಮಿತ್ತವಾಗಿ ಇವಾಗ ವಿ ಹ್ಯಾವ್ ಅ ಫುಲ್ ರೈಟ್ಸ್. ಏನ್ ಫುಲ್ ರೈಟ್ ಗೊತ್ತಾ? ಮರಣದ ಮೇಲೆ ನಮಗೆ ಅಧಿಕಾರ ಇದೆ, ಶಾಪದ ಮೇಲೆ ನಮಗೆ ಅಧಿಕಾರ ಇದೆ, ಪಾಪದ ಮೇಲೆ ಅಧಿಕಾರ ಇದೆ, ಅದನ್ನು ಓಡಿಸಬಹುದು. ಸೈತಾನ ಮೇಲೆ ಅಧಿಕಾರ ಇದೆ, ನಮಗೆ ಆ ಅಧಿಕಾರ ನಾವು ಚಲಾಯಿಸಬಹುದು. ಈಗ ವಿ ಹ್ಯಾವ್ ಅ ವಿಕ್ಟರಿ, ನಮಗೆ ಜಯ ಇದೆ ಪ್ರೇರೆ. ಯಾವುದರಿಂದ? ಯೇಸು ಕ್ರಿಸ್ತನು ಮಾಡಿದಂತ ಯಜ್ಞದ ನಿಮಿತ್ತವಾಗಿ. ಹಲ್ಲೆಲೂಯಾ. ಏನಿದೆ ನಮಗೆ? ಜಯ. ಪ್ರೈಸ್ ದಿ ಲಾರ್ಡ್. ಜಯ ಎಲ್ಲಿ ಸಿಗ್ತದೆ ನಮಗೆ? ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತು, ಅದು ಇಂಪಾರ್ಟೆಂಟ್ ಅಲ್ಲ, ಸತ್ತು ಉಣಲ್ಪಟ್ಟು ಮತ್ತೆ ಮೂರನೇಕ್ಕೆ ಎದ್ದು ಬಂದಿರಲ್ಲ, ಜೀವಿತನಾಗಿ ಎದ್ದು ಬಂದ, ಈಗಲೂ ಜೀವಿಸ್ತಾ ಇದ್ದಾನೆ. ಇದೇ ನಮಗೆ ಜಯದ ಜೀವಿತವಾಗಿದೆ ಪ್ರೇರ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ಪರಿಪೂರ್ಣವಾದ ಸ್ಯಾಕ್ರಿಫೈಸ್ ಮಾಡ್ದ. ಆ ಸ್ಯಾಕ್ರಿಫೈಸ್ ಆದ್ಮೇಲೆ ಮತ್ತೆ ಸ್ಯಾಕ್ರಿಫೈಸ್ ಇಲ್ಲ, ನಮಗೆ ಅವಶ್ಯಕತೆ ಇಲ್ವೇ ಇಲ್ಲ. ಪರಿಪೂರ್ಣವಾದದ್ದು ಪ್ರೇರೆ. ಹಳೆ ಒಡಂಬಡಿಕೆಯಲ್ಲಿ ಪರಿಪೂರ್ಣತೆ ಇರಲಿಲ್ಲ, ಇಲ್ಲಿ ಪರಿಪೂರ್ಣತೆ ಬಂತು. ಹಳೆ ಒಡಂಬಡಿಕೆಯಲ್ಲಿ ಜಯ ಇರಲಿಲ್ಲ, ಇಲ್ಲಿ ನಮಗೆ ಜಯ ಸಿಗ್ತಾ ಇದೆ ಪ್ರೇರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಯೇಸು ಕ್ರಿಸ್ತನ ಯಜ್ಞದಲ್ಲಿ ನಮಗೆ ಜಯ ಉಂಟು. ಆಮೆನ್. ಯೇಸು ಕ್ರಿಸ್ತನ ನಾಮದಲ್ಲಿ ಯಜ್ಞದಲ್ಲಿ ನಮಗೆ ಜಯ ಇದೆ ಪ್ರೇರೆ. ಮೊದಲನೇದು ಯಾವುದು? ಪರಿಪೂರ್ಣ ಸ್ಯಾಕ್ರಿಫೈಸ್, ಪರ್ಫೆಕ್ಟ್ ಸ್ಯಾಕ್ರಿಫೈಸ್, ಇನ್ಪರ್ಫೆಕ್ಟ್ ಅಲ್ಲ, ಪರಿಪೂರ್ಣವಾದ್ದು. ಎರಡನೇದು ಜಯಕರವಾದಂತ ಯಜ್ಞ. ನಾವು ಜಯವುಳ್ಳವರಾಗಿದ್ದೀವಿ, ಸೋತು ಹೋದವರಲ್ಲ, ನಾವು ನಿರಾಶೆ ಉಳ್ಳವರಲ್ಲ, ನಾವು ಜಯವಂತರಾಗಿದ್ದೇವೆ. ಯೇಸು ಕ್ರಿಸ್ತನ ಮರಣ ನಿನಗೆ ಜಯ ತಂದು ಕೊಟ್ಟಿದೆ ಪ್ರೇರೆ. ಯೇಸು ಕ್ರಿಸ್ತನ ಮರಣ ನಿನಗೆ ಜಯವರಿತವನ್ನಾಗಿ ಮಾಡಿದೆ. ಯೇಸು ಕ್ರಿಸ್ತನ ಮರಣ ನಿನ್ನ ಜೀವಿತದಲ್ಲಿ ಜಯವನ್ನ ತಂದು ಜಯವೀರಳಾಗಿ ಇರುವಂತೆ ದೇವರು ನಮ್ಮನ್ನ ಮಾಡಿದ್ದಾನೆ. ಯೇಸು ಕ್ರಿಸ್ತನ ರಕ್ತ, ಆ ಯಜ್ಞ ನಮಗೆ ಜಯ ತಂದು ಕೊಟ್ಟಿದೆ. ಹಾಗಾದ್ರೆ ನಾವೆಲ್ಲಿದ್ದೀವಿ? ಶಾಪದಲ್ಲಿಲ್ಲ. ನಾವೆಲ್ಲಿದ್ದೀವಿ? ಜಯದಲ್ಲಿದ್ದೇವೆ. ನಾವು ಪಾಪದಲ್ಲಿಲ್ಲ, ಜಯದಲ್ಲಿದ್ದೇವೆ. ಬಂಧನದಲ್ಲಿಲ್ಲ, ನಾವು ಜಯದಲ್ಲಿದ್ದೇವೆ ಪ್ರೇರೆ. ಯಾಕೆ? ಯೇಸು ಕ್ರಿಸ್ತನಲ್ಲಿ ಜಯ ಉಂಟು. ಆಮೆನ್, ಜೋರಾಗಿ ಆಮೆನ್. ಸೊ ಎರಡು ಯಜ್ಞ ಹೇಳಿದೆ. ಮೊದಲ ಯಜ್ಞ ಯಾವುದು? ಪರಿಪೂರ್ಣವಾದದ್ದು. ಎರಡನೇದಾಗಿ ಜಯಕರವಾದಂತ ಯಜ್ಞ, ಇದರಲ್ಲಿ ಸೋಲು ಮತ್ತೆ ಬರಲ್ಲ. ಮೂರನೇ ಸ್ಯಾಕ್ರಿಫೈಸ್, ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ. ಆದರೆ ಈ ಯಾಜಕನು ನೋಡಿ, ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ
ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡನು. ಹಲ್ಲೆಲೂಯ. ಸೊ ಮೂರನೇ ಒಂದು ಯಜ್ಞ ಯಾವುದಪ್ಪ ಅಂದ್ರೆ, ಇದು ಯಾವುದಂದ್ರೆ ಮತ್ತೆ 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 ಮಾಡಬೇಕಾಗಿರುವಂತ ಯಜ್ಞ ಅಲ್ಲ. ಈ ಯಜ್ಞ ಯಾವಂತಂದ್ರೆ ಇಟ್ ಇಸ್ ಅ ಫಿನಿಶ್ಡ್ ಸ್ಯಾಕ್ರಿಫೈಸ್. ಆಮೇನ್. ಮುಗಿದು ಹೋದಂತ ಯಜ್ಞವಾಗಿದೆ. ನಿರಂತರವಾಗಿ ನಿಂತ ಒಂದೇ ಯಜ್ಞ ಇದು. ಅಲ್ಲ ಉಣ್ಬಿಡಿಕೆಲ್ಲ ಹಂಗಿಲ್ಲ. ಒಂದ್ಸಲ ಹೋದ್ನಾ ಮತ್ತೆ ವಾಪಸ್ ಬರ್ಬೇಕು. ಇವ್ರೇನು ಪಾಪ ಮಾಡಿದ್ರ ಮತ್ತೆ ಇನ್ನೊಂದ್ಸಲ ಹೋಗ್ಬೇಕು. ಹಿಂಗೆ ಪ್ರತಿ ಸಾರಿ ಹೋಗ್ಬೇಕು. ಆದ್ರೆ ಯೇಸು ಕ್ರಿಸ್ತನು ಒಂದೇ ಸಾರಿ ಹೋದ, ಆ ಯಜ್ಞವನ್ನ ಫಿನಿಶ್ ಮಾಡಿ ಬಂದ್ಬಿಟ್ಟ. ಆಮೆನ್. ಹಲ್ಲೆಲೂಯ. ಮತ್ತೆ ಯಜ್ಞ ಇಲ್ಲ. ನಿರಂತರವಾಗಿ ನಿಲ್ಲುವಂತ ಯಜ್ಞ ಇದು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಬರ್ರೆ ಆ ಇದಕ್ಕೆ ಮಾತ್ರನೇ ಸೀಮಿತವಾಗ್ಲಿಲ್ಲ. ಯಾವುದು ಧರ್ಮಶಾಸ್ತ್ರ ಜನರನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗಲಿಲ್ಲ, ಅದನ್ನು ಯೇಸು ಕ್ರಿಸ್ತನು ಬಂದು ಧರ್ಮಶಾಸ್ತ್ರವನ್ನು ನೆರವೇರಿಸಿದ. ಮುಂದೆ ಬಂದು ಪಾಪ ಮಾಡುವಂತ ವ್ಯಕ್ತಿಗಳು ಯಾರು ಯೇಸು ಕ್ರಿಸ್ತನ ರಕ್ಷಣೆ ಮಾರ್ಗದಲ್ಲಿ ಬರ್ತಾರೋ ಅವರ ಪಾಪಗಳನ್ನ ಕ್ಷಮಾಪಣೆ ಮಾಡಿದ. ಈಗಿದ್ದಂತರ ಪಾಪಗಳನ್ನ ದೇವರು ಕ್ಷಮಾಪಣೆ ಮಾಡ. ಆಮೆನ್. ಹಲ್ಲೆಲೂಯಾ. 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 ಈ ಯಜ್ಞ ಯಾವ್ದು ಗೊತ್ತಾ? ಇಟ್ ಇಸ್ ಅ ಫಿನಿಶ್ಡ್, ನಿರಂತರವಂತ ಮುಗಿದು ಹೋದಂತ ಯಜ್ಞವಾಗಿದೆ. ಇದು ಮುಗಿದು ಹೋದದ್ದು ಸ್ಯಾಕ್ರಿಫೈಸ್, ಮುಗಿದು ಹೋದಂತ ಯಜ್ಞವು ಆಗಿದೆ. ಇದಾದ ನಂತರ ಮತ್ತೆ ಯಜ್ಞ ಮಾಡೋಂತ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ಯಜ್ಞ ಇದೆ. ಕೇಳಿ, ಏನ್ ಯಜ್ಞ ಗೊತ್ತಾ? ನಮಗ್ ಗೊತ್ತ ಏನ್ ಯಜ್ಞ ಗೊತ್ತಾ? ಏನು ಒಂದು ಯಜ್ಞ ಇದೆ. ಆ ಯಜ್ಞವನ್ನ ನಾವು ಮಾಡ್ಬೇಕು ಯಾವಾಗ್ಲೂ. ಯೇಸು ಕ್ರಿಸ್ತನು ಒಂದೇ ಸರಿ ಯಜ್ಞ ಮಾಡಿ ಹೋಗ್ಬಿಟ್ಟ, ಫಿನಿಶ್ ಮಾಡ್ಬಿಟ್ಟ. ಅದು ನಮ್ಮ ಕೆಲಸ, ನಮ್ದು ಒಂದು ಯಜ್ಞ ಇದೆ. ಏನ್ ಗೊತ್ತಾ? ಏನ್ ಯಜ್ಞ? ನಮ್ಮ ಜೀವಿತ ಅನ್ನುವಂತ, ನಮ್ಮ ಹೃದಯ ಅನ್ನುವಂತ ಯಜ್ಞವನ್ನ ದೇವರಿಗೆ ಪ್ರತಿ ದಿನ ನಾವು ಸಮರ್ಪಣೆ ಮಾಡ್ತಾ ಹೋಗ್ಬೇಕು. ರೋಮಪುರದ ಬರೋ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ದೇವರ ಕನಿಕರ ನಮ್ಮ ನೆನಪಿಗೆ ತಂದುಕೊಂಡು ನಾನು ನಿಮ್ಗೆ ಹೇಳುತ್ತೇನೆಂದ್ರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞಗಳಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದಂತ ಆರಾಧನೆ. ಹಾಗಾದ್ರೆ ದೇವರು ನಮಗೆ ಒಂದು ಯಜ್ಞವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಆ ಆಜ್ಞೆ ಯಾವುದು ಗೊತ್ತಾ? ದೇವರಿಗೆ ಮೀಸಲಾಗಬೇಕು, ದೇವರಿಗೆ ಮೆಚ್ಚುಗೆ ಆಗ್ಬೇಕು, ಸಜೀವ ಯಜ್ಞವಾಗಿ ನಾವು ಕೊಡ್ಬೇಕು. ಇದೇ ಜೀವಂತವಾದಂತ ಆರಾಧನೆ, ಇದೇ ವಿವೇಕ ಪೂರ್ವಕವಾದ ಆರಾಧನೆ, ಇದೇ ನೀನು ತಿಳಿದುಕೊಂಡಂತ ಆರಾಧನೆ, ಇದು ನೀನು ಅರ್ಥ ಮಾಡಿಕೊಂಡಂತ ಆರಾಧನೆ. ಏನು? ನಮ್ಮ ಹೃದಯಗಳನ್ನ, ನಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ ಅರ್ಪಿಸ್ಬೇಕು. ಹಲ್ಲೆಲೂಯಾ. ಇದು ಮುಗಿದು ಹೋದಂತ ಯಜ್ಞ ಆಗಕ್ ಸಾಧ್ಯ ಇಲ್ಲ. ನಾವು ಜೀವಿತ ಕಾಲವೆಲ್ಲ ದೇವರಿಗೆ ಸಮರ್ಪಣೆ ಮಾಡ್ತಾನೆ ಇರ್ಬೇಕು ನಾವು. ಆಮೆನ್. ಸಜೀವ ಯಜ್ಞವಾಗಿ ದೇವರಿಗೆ ನಾವು ಅರ್ಪಿಸಬೇಕು. ಆದ್ರೆ ಯೇಸು ಕ್ರಿಸ್ತನು ನಿರಂತರವಾಗಿ ಒಂದೇ ಯಜ್ಞವನ್ನ ಮಾಡಿ, ಬೇರೆ ಯಜ್ಞ ನಮಗೆ ಅವಶ್ಯಕತೆ. ಅದಕ್ಕೆ ದೇವರು ತನ್ನ ಪ್ರಣಾಳಿಕೆಯಲ್ಲಿ ನಮ್ಮ ಜೀವಿತದ ತನ್ನ ಯೋಜನೆಗಳನ್ನ, ರಕ್ಷಣೆಯ ಯೋಜನೆಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಹಾಕುವಾಗ ಪರಿಪೂರ್ಣವಾದಂತ ರಕ್ಷಣೆಯ ಯೋಜನೆಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಹಾಕ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ 3 ಯಜ್ಞ. ಸೊ 3 ಸ್ಯಾಕ್ರಿಫೈಸ್. ಫಸ್ಟ್ ಸ್ಯಾಕ್ರಿಫೈಸ್ ಪರ್ಫೆಕ್ಟ್. ಓಕೆ. ಎರಡನೇದು ಅಂದ್ರೆ ಅಲ್ಲಿ ಪರಿಪೂರ್ಣತೆ, ಅಂದ್ರೆ ಅಲ್ಲಿ ಪಾಪ ಕಾಣ್ತಾ ಇತ್ತು, ಇಲ್ಲಿ ಪಾಪ ಕಾಣಿಸ್ತಾ ಇಲ್ಲ. ವಾಶ್ ಔಟ್, ತೊಳೆದಾಕ್ಬಿಟ್ರೆ. ಈಗ ಮಕ್ಕಳು ABCD ಬರಿಬೇಕಾದ್ರೆ ಇದು ಏನು ಪೆನ್ಸಿಲಿಂದ ಬರಿತಾ ಇರ್ತಾರೆ. ಏನಾದ್ರು ಮಿಸ್ಟೇಕ್ ಆದ್ರೆ ರಬ್ಬರ್ ತಗೊಂಡು ಏನ್ ಮಾಡ್ತಾರೆ, ಅವ್ರು ಎರೇಸರ್ ತಗೊಂಡು ಕಾಣಲ್ಲ ಮತ್ತೆ ಅದು. ಸೊ ವಾಶ್ ಔಟ್ ಆಗ್ಬಿಡೋದು. ಅರ್ಥ ಆಯ್ತಾ? ಹಾಗೆ. ಸೊ ಪರ್ಫೆಕ್ಟ್. ಎರಡನೇದು ವಿಕ್ಟೋರಿಯಸ್. ಇದೇನೋ ಶಾಪದಲ್ಲಿ ಅಥವಾ ಇಲ್ಲ ಬಂದಂತ ಇಲ್ಲ, ನಾವು ಜಯದ ಜೀವಿತದಲ್ಲಿ ಯಜ್ಞದಲ್ಲಿ ನಾವಿದೆ. ಮೂರನೇದು ಮುಗಿದು ಹೋದಂತ ಯಜ್ಞ, ಫಿನಿಶ್ಡ್ ಸ್ಯಾಕ್ರಿಫೈಸ್. ಇನ್ನು ಮತ್ತೆ ಇನ್ನೊಬ್ರಿಗಾಗಿ ಯಾರೋ ಬರ್ತಾರೆ, ಯಾರು ಬಿಡುಗಡೆ ಮಾಡ್ತಾರೆ, ಯಾರೋ ನನ್ನ ಅಲ್ಲಿ ನಡೆಸ್ತಾರೆ, ಯಾರು ಇಲ್ಲಿ ನಡೆಸ್ತಾರೆ, ಯಾರು ನಡೆಸಲ್ಲ.
ಯಜ್ಞ ಮುಗಿದೋಯ್ತು. ಈಗ ನಿನ್ನನ್ನು ನಿನ್ನ ದೇವರಿಗೆ ಸಮರ್ಪಣೆ ಮಾಡಿಕೊಂಡ್ರೆ ಸಾಕು. ಇದೇ ನಿಜವಾದಂಥ ಯಜ್ಞವಾಗಿದೆ ಪ್ರಿಯ. ಆಮೆನ್. ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳ್ರಿ. ಹಾಲೆಲೂಯಾ, ಹಾಲೆಲೂಯಾ. ಒಪ್ಪಿಸಿಕೊಳ್ಳೋಣವಾ? ಒಪ್ಪಿಸಿಕೊಳ್ಳೋಣ. ಸಜೀವ ಯಜ್ಞವಾಗಿ ದೇವರು ನಮ್ಮನ್ನು ಒಪ್ಪಿಸಿಕೊಟ್ಟು ಪರಿಪೂರ್ಣವಾಗಿ ನಾವು ದೇವರಿಗೆ ಸಮರ್ಪಣೆ ಮಾಡಿ ವಿಲ್ ಸ್ಯಾಕ್ರಿಫೈಸ್ ಅವರ್ ಲೈಫ್. ಒಪ್ಪಿಸಿಕೊಡೋಣ. ದೇವರು ತಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.